ನಮ್ಮ ಏಷ್ಯನ್ ಕಂಟ್ರೀಸಲ್ಲಿ ಸ್ವಲ್ಪ ಸ್ಕಿನ್ ಈಸ್ ಕಲರ್ಡ್ ಆಕ್ಚುಲಿ ಕುತ್ಕೊಂತಾ ಇಲ್ಲ ಒಂದು 9 ತಿಂಗಳ ಮಗು ಅಂತಂತಂದ್ರೆ ಡೆಫಿನೆಟ್ಲಿ ಇಟ್ ಈಸ್ ಎ ಕನ್ಸರ್ನ್. ವೇರಿಯೇಷನ್ಸ್ ಒಂದು ಮಗುವಿಗೆ ಇನ್ನೊಂದು ಮಗುವಿಗೆ ಯಾವಾಗಲೂ ಇದ್ದೇ ಇರುತ್ತೆ. ಒನ್ ಟೈಮ್ ವ್ಯಾಕ್ಸಿನ್ ಮಿಸ್ ಆದ್ರೂ ಏನಾದರೂ ಪ್ರಾಬ್ಲಮ್ ಆಗುತ್ತಾ? ಹೇಗೆ? ಆಲ್ಮೋಸ್ಟ್ ಹುಟ್ಟಿರೋ ಎಲ್ಲಾ ಮಕ್ಕಳಲ್ಲಿ ಸ್ವಲ್ಪ ಜಾಂಡಿಸ್ ಇದ್ದೇ ಇರುತ್ತೆ. ಆ ಒಂದು ಪೀರಿಯಡ್ ಅಲ್ಲಿ ನಾವು ಏನೆಲ್ಲ ಎಕ್ಸ್ಪೋಸ್ ಮಾಡ್ತೀವಿ ಬೇಬಿಗೆ, ಇಟ್ಸ್ ವಿಲ್ ಹ್ಯಾವ್ ಸಿಗ್ನಿಫಿಕೆಂಟ್ ಇಂಪ್ಯಾಕ್ಟ್. ಸ್ಕ್ರೀನ್ ಟೈಮ್ ಎಲ್ಲ ಏನಾಗುತ್ತೆ ಅಂತಂದ್ರೆ ಬೇಸಿಕಲಿ ಇಟ್ ಇಸ್ ಎವ್ರಿಥಿಂಗ್ ಇಸ್ ಫಾಸ್ಟ್ ಮೂವಿಂಗ್. ಇವಾಗ ನಾವು ಎನ್ವಿರಾನ್ಮೆಂಟಲ್ ನೋಡಿದಾಗ ಆಲ್ಮೋಸ್ಟ್ ಮೋರ್ ದನ್ 90% ಇನ್ಫೆಕ್ಷನ್ಸ್ ಎಲ್ಲ ವೈರಲ್ ಆಗಿರುತ್ತೆ. ನೀರು ಕೊಟ್ಟಿರೋಂತಹ ಎಷ್ಟೋ ಜನ ಮಕ್ಕಳಿಗೆ ಈ ಲೂಸ್ ಟೂಲ್ಸ್ ಬೇದಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. 6 ತಿಂಗಳವರೆಗೂ ಎದೆ ಹಾಲು ಬಿಟ್ಬಿಟ್ಟು ಬೇರೆ ಏನೂ ಕೊಡಬಾರ್ದು ಅಂತ ಹೇಳ್ಬಿಟ್ಟು ತಾಯಿಗೆ ಮಾಮ ಅಂತ ಕರೆಯೋದು ಅಥವಾ ಅಮ್ಮ ಅಂತ ಕರೆಯೋದು ಒಂದು 18 ತಿಂಗಳಿಗೆ ಬರಲಿಲ್ಲ ಅಂತಂದ್ರೆ ಇದು ಸ್ವಲ್ಪ ಕನ್ಸರ್ನಿಂಗ್. ಎನಿವೇ ನೀವು ಒಂದು ಪಿಡಿಯಾಟ್ರಿಷಿಯನ್ ಹತ್ರ ವ್ಯಾಕ್ಸಿನ್ಗೆ ಫಾಲೋ ಅಪ್ ಹೋದಾಗ ಮೋಸ್ಟ್ ಆಫ್ ದ ಡಾಕ್ಟರ್ಸ್ ವಿಲ್ ಸಿ ಅಬೌಟ್ ದೀಸ್ ಮೈಲ್ ಸ್ಟೋನ್ಸ್. ನಿಮ್ಮ ಮಗುನ ಬೇರೆ ಮಕ್ಕಳ ಜೊತೆ ಕಂಪೇರ್ ಮಾಡೋಕ್ಕೆ ಹೋಗ್ಬಿಡಿ. ಎಲ್ಲ ಮಕ್ಕಳದು ಡಿಫ್ರೆಂಟ್ ಪೊಟೆನ್ಷಿಯಲ್ ಇರುತ್ತೆ. ಅದು ಗ್ರೋತ್ ಅಲ್ಲಿ ಆಗಿರಬಹುದು ಅಥವಾ ಡೆವಲಪ್ಮೆಂಟಲ್ ಆಗಿರಬಹುದು. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ. ನಾನು ರಕ್ಷಾ ಕೋಟ್ಯಾನ್. ಮಗುವಿನ ಆರೈಕೆ ಅಷ್ಟೊಂದು ಸುಲಭದ ಮಾತಲ್ಲ. ಅದರಲ್ಲೂ ಕೂಡ ನ್ಯೂ ಪೇರೆಂಟ್ಸ್ ಯಾರಿರ್ತಾರೆ ಅಂದರೆ ಮೊದಲ ಮಗುವಿನ ಆರೈಕೆಯಲ್ಲಿ ಯಾರಿರ್ತಾರೆ ಆ ತಾಯಿಗೆ ಹೆಚ್ಚಿನ ಡೌಟ್ಸ್ ಇದ್ದೇ ಇರುತ್ತೆ. ಮಗು ಅತ್ತಾಗ್ಲೂ ಕೂಡ ಯಾಕೆ ಜೋರಾಗಿ ಮಗು ಅಳ್ತಾ ಇದೆ ಅನ್ನುವಂಥ ಡೌಟ್ ಬರುತ್ತೆ. ಮನೆಯಲ್ಲಿ ಯಾರಾದರೂ ಹಿರಿಕರಿದ್ರು ಅಂತ ಹೇಳಿದಾಗ ಅವರು ಅವರ ಅನುಭವದ ಮುಖಾಂತರ ಒಂದಿಷ್ಟು ವಿಚಾರಗಳನ್ನು ಹೇಳ್ತಾರೆ. ಆದರೆ ಆಸ್ಪತ್ರೆಗೆ ಹೋದಾಗ ಡಾಕ್ಟರ್ ಹೇಳೋವಂಥ ವಿಚಾರಗಳೇ ಬೇರೆ ಆಗಿರುತ್ತೆ. ನಮಗೇನೋ ಡೌಟ್ಸ್ ಬಂತು ಅಂತ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಸರ್ಚ್ ಮಾಡಿದಾಗ ಅಲ್ಲಿ ಬರುವಂಥ ಕಂಟೆಂಟ್ಗಳು ಇನ್ಯಾವುದೋ ಆಗಿರುತ್ತೆ. ಹೀಗಾಗಿ ಕನ್ಫ್ಯೂಷನ್ಸ್ಗಳು ಅಥವಾ ಗೊಂದಲಗಳು ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ಇದರಲ್ಲಿ ಸತ್ಯ ಯಾವುದು, ಸುಳ್ಳು ಯಾವುದು, ಹಿರಿಕರು ಹೇಳಿರುವಂತಹ ಯಾವೆಲ್ಲ ವಿಚಾರಗಳಲ್ಲಿ ವೈಜ್ಞಾನಿಕ ಸತ್ಯ ಅಡಗಿದೆ, ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶ್ರೀನಿವಾಸ ಮೂರ್ತಿ CL, ಸೀನಿಯರ್ ಕನ್ಸಲ್ಟೆಂಟ್ ನಿಯೋನಟಾಲಜಿಸ್ಟ್ ಆ್ಯಂಡ್ ಪಿಡಿಯಾಟ್ರಿಷಿಯನ್, ರೀಜನಲ್ ಕ್ಲಿನಿಕಲ್ ಡೈರೆಕ್ಟರ್ ನಿಯೋನಟಾಲಜಿ, ಕಿಮ್ಸ್ ಹಾಸ್ಪಿಟಲ್ಸ್, ಬ್ಯಾಂಗಲೂರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್. ಡಾಕ್ಟರ್, ಮಕ್ಕಳಿಗೆ ಮೊದಲ 6 ತಿಂಗಳ ಕಾಲ ನೀರನ್ನ ಕೊಡಬಾರದು ಅಂತ ಹೇಳ್ತಾರೆ. ಇದರ ಹಿಂದೆ ಇರುವಂತಹ ವೈಜ್ಞಾನಿಕ ಕಾರಣ ಏನು ಅಂತ? ಸೊ ನಾವು WHO ಅನ್ನ ಫಾಲೋ ಮಾಡಿದ್ರೆ, ದಟ್ ಈಸ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಫಾಲೋ ಮಾಡಿದಾಗ, ಸೊ ಇಟ್ ಈಸ್ ಕ್ಲಿಯರ್ಲಿ ರಿಟರ್ನ್ ದೇರ್ ಸೇಯಿಂಗ್ ದಟ್ 6 ತಿಂಗಳವರೆಗೂ ಎದೆ ಹಾಲು ಬಿಟ್ಬಿಟ್ಟು ಬೇರೆ ಏನೂ ಕೊಡಬಾರ್ದು ಅಂತ ಹೇಳ್ಬಿಟ್ಟು. ನಾವು ಹಾಸ್ಪಿಟಲ್ ಆಸ್ ಅ ಡಾಕ್ಟರ್ ವಿ ಗಿವ್ ವೈಟಮಿನ್ ಡಿ ಡ್ರಾಪ್ಸ್. ಆ್ಯಕ್ಚುಲಿ ವೈಟಮಿನ್ ಡಿ ಡ್ರಾಪ್ಸ್ ಯಾಕೆ ಎಸೆನ್ಷಿಯಲ್ ಅಂತಂತಂದರೆ, ಇಲ್ಲಿ ಎಸ್ಪೆಷಲಿ ನಮ್ಮ ಏಷ್ಯನ್ ಕಂಟ್ರೀಸಲ್ಲಿ ಸ್ವಲ್ಪ ಸ್ಕಿನ್ ಈಸ್ ಕಲರ್ಡ್. ಆ್ಯಕ್ಚುಲಿ ಸ್ಕಿನ್ ಈಸ್ ಕಲರ್ಡ್, ಸ್ವಲ್ಪ ಸನ್ಲೈಟ್ ಪೆನಿಟ್ರೇಷನ್ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ದಟ್ ಮೆಡಿಸನ್, ದಟ್ ಈಸ್ ಒನ್ ವೈಟಮಿನ್ ಡಿ ಈಸ್ ವೆರಿ ಎಸೆನ್ಷಿಯಲ್ ಬಿಕಾಸ್ mothers are also deficient in that actually. But apart from this medicine which I am telling, that is vitamin D medicine, no other medicine is recommended for the babies in first 6 months. 6 months ಅಲ್ಲಿ ಯಾವುದೇ ರೀತಿಯಾಗಿ ಬೇರೆ ಮೆಡಿಸಿನ್ಸ್ ರೆಕಮೆಂಡ್ ಮಾಡೋದಿಲ್ಲ ನಾವು. ಆ್ಯಕ್ಚುಲಿ ಆದಷ್ಟು ನಾನ್ ಮೆಡಿಕಲ್ ಮ್ಯಾನೇಜ್ಮೆಂಟೇ ಟ್ರೈ ಮಾಡ್ತೀವಿ. ಸೆಕೆಂಡ್ ಥಿಂಗ್ ಈಸ್ ಈವನ್ ಇನ್ಕ್ಲೂಡಿಂಗ್ ವಾಟರ್ ಇಸ್ ಆಲ್ಸೋ ನೀಡ್ಸ್ ಟು ಬಿ ಅವಾಯ್ಡೆಡ್ ಇನ್ ಫಸ್ಟ್ 6 months ಆಫ್ ಲೈಫ್. ಯಾಕೆ ಅಂತಂತಂದರೆ, ನಾವು ಲಿಟ್ರೇಚರ್ ನೋಡಿದಾಗ ನೀರು ಕೊಟ್ಟಿರೋಂತಹ ಎಷ್ಟೋ ಜನ ಮಕ್ಕಳಿಗೆ ಈ ಲೂಸ್ ಟೂಲ್ಸು ಬೇದಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬೇದಿ ಆಗಿಬಿಟ್ಟು ಎಷ್ಟೋ ಜನ ಮಕ್ಕಳು ತೀರ್ಕೊಂಡಿದ್ದಾರೆ. ನಾಟ್ ಓನ್ಲಿ ವಾಟರ್ ಅಂದೇ ಅಲ್ಲ, ಬಟ್ ವಾಟರ್ ಜೊತೆಗೆ ಆಕಳದ ಹಾಲು ಕೊಡೋದು, ಇದೆಲ್ಲ ತುಂಬ ಅಭ್ಯಾಸಗಳು ಹಳೆ ಕಾಲದಲ್ಲಿತ್ತು. ಈ ಕೊಟ್ಟಾಗ ಏನಾಗ್ತದೆ, ಬೇದಿ ತುಂಬ ಜಾಸ್ತಿ ಆಗಿಬಿಟ್ಟು ಸಾಕಷ್ಟು ಮಕ್ಕಳು ತೀರ್ಕೊಂಡಿದ್ದಾರೆ. ಸೊ ಇದರಿಂದ ಏನಾಗ್ತದೆ ಅಂತಂದರೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಒಂದು ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದೆ ದಟ್ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಇರಬೇಕಂತೇಳಿ, ಎದೆ ಹಾಲು ಬಿಟ್ಬಿಟ್ಟು ಬೇರೆ ಏನು ಕೊಡಬಾರ್ದು ಅಂತ ಹೇಳ್ಬಿಟ್ಟು. ಸೊ ಇದನ್ನು ಫಾಲೋ ಮಾಡಿದ ಮೇಲೆ ಏನಾಗಿದೆ ಅಂತಂದರೆ, ಎಷ್ಟೋ ಜನ ಈಗ ನೋಡೋ ಮಕ್ಕಳಲ್ಲಿ ಆಲ್ಮೋಸ್ಟ್ ಬೇದಿ ಅನ್ನೋದು ಇಲ್ಲೇ ಇಲ್ಲ ಆ್ಯಕ್ಚುಲಿ. ಆ್ಯಂಡ್ ದೇ ಆರ್ ಡೂಯಿಂಗ್ ವೆರಿ ಗುಡ್, ಚೆನ್ನಾಗೇ ಮಾಡ್ತಾ ಇದ್ದಾರೆ ಎಲ್ಲ ಮಕ್ಕಳು. ಓಕೆ. ಎಣ್ಣೆ ಮಸಾಜ್ ಬಗ್ಗೆ ಆಗ್ಲೇ ಮಾತಾಡ್ತಾ ಹೇಳಿದ್ರಿ ಡಾಕ್ಟರ್, ಮಾಡಬಹುದು, ಅದು ಒಂದು ಗುಡ್ ಪ್ರಾಕ್ಟೀಸ್ ಅಂತ. ಆದ್ರೆ ತುಂಬಾ ಜನ ಅನ್ಕೊಳ್ಳೋದೇನು ಅಂತ ಹೇಳಿದ್ರೆ, ಎಣ್ಣೆ ಮಸಾಜ್ ಮಾಡಿದ್ರೆ ಮಕ್ಕಳದ್ದು ಬೋನ್ ಸ್ಟ್ರಾಂಗ್ ಆಗುತ್ತೆ ಅಥವಾ ಮಾಂಸಖಂಡಗಳು ಗಟ್ಟಿ ಆಗುತ್ತೆ ಅಂತ. ನಿಜವಾಗಿ ಹೌದಾ? ಎಣ್ಣೆ ಮಸಾಜ್ ನಿಂದ ಮಾಂಸಖಂಡಗಳು ಅಥವಾ ಮೂಳೆಗಳು ಗಟ್ಟಿ ಆಗತ್ತಾ ಅಂತ? ಮೂಳೆಗಳು ಗಟ್ಟಿ ಆಗೋದು ಅಥವಾ ಮಾಂಸಖಂಡಗಳು ಗಟ್ಟಿ ಆಗೋದು ಎಣ್ಣೆ ಮಸಾಜಿಂದ ಆ ಥರ ಆಗೋದಿಲ್ಲ. ದಟ್ಸ್ ಅನ್ ಮಿತ್ ಆಕ್ಚುಲಿ, ದಟ್ಸ್ ಅನ್ ಮಿತ್ ಅಂಡ್ ಇಟ್ ಡಸಂಟ್ ಹ್ಯಾಪನ್ ಲೈಕ್ ದಟ್ ಆಕ್ಚುಲಿ. ಮಸಾಜ್ ಈಸ್ ಕನ್ಸಿಡರ್ಡ್ ಆಸ್ ಅನ್ ಟ್ಯಾಕ್ಟೈಲ್ ಸ್ಟಿಮ್ಯುಲೇಷನ್. ಟ್ಯಾಕ್ಟೈಲ್ ಸ್ಟಿಮ್ಯುಲೇಷನ್ ಅಂತಂತಂದ್ರೆ, ನಾವು ಸ್ಟಿಮ್ಯುಲೇಟ್ ಮಾಡ್ತಿರೋದು ಮಗು ಚರ್ಮ ಮಾತ್ರ ಅಷ್ಟೇ. ನಾವು ಚರ್ಮಕ್ಕೆ ಜಸ್ಟ್ ಆಯಿಲ್ ಅಪ್ಲೈ ಮಾಡೋದ್ರಿಂದ, ಆಯಿಲ್ ಅಪ್ಲೈ ಮಾಡಿಬಿಟ್ಟು ಜೆಂಟಲ್ ಆಗಿ ಮಗುನ ಟಚ್ ಸ್ಟಿಮ್ಯುಲೇಷನ್ ಕೊಟ್ಟರೆ ದಟ್ ಈಸ್ ಮೋರ್ ದ್ಯಾನ್ ಸಫಿಷಿಯಂಟ್. ಟ್ಯಾಕ್ಟೈಲ್ ಸ್ಟಿಮ್ಯುಲೇಷನ್ ಇಂದ
ಮಗುಗೆ ಬಾಂಡಿಂಗ್ ಚೆನ್ನಾಗಾಗುತ್ತೆ, ಎಮೋಷ್ನಲ್ ಕಂಟೆಂಟ್ ಆಫ್ ದ ಚೈಲ್ಡ್ ವಿಲ್ ಬಿ ಇಂಪ್ರೂವ್ಡ್ ಆ್ಯಕ್ಚುಲಿ. ಬಟ್ ಇದರಿಂದ ಸ್ಟ್ರೆಂತ್ ಬರೋದು ಅಥವಾ ಬೋನ್ ಸ್ಟ್ರೆಂತ್ ಇಂಪ್ರೂವ್ ಆಗೋದು ಸೈಂಟಿಫಿಕಲಿ ಇಟ್ ಈಸ್ ನಾಟ್ ಪ್ರೂವನ್ ಆ್ಯಕ್ಚುಲಿ. ಸೊ ಎಮೋಷನಲ್ ಬಾಂಡಿಂಗ್ಗೆ ಡೆಫಿನೆಟ್ಲಿ tactile stimulation or we consider it as body massage is essential, but not for bone strength or body strength. ಸೋಷಿಯಲ್ ಮೀಡಿಯಾ ನೋಡೋದ್ರಿಂದಾಗಿ ನಮಗೆ ಇನ್ಫಾರ್ಮೇಶನ್ ಏನು ಸಿಗುತ್ತೆ. ಆದ್ರೆ ಈ ಯಾವ್ದಾದ್ರು ನಾವು ವಿಡಿಯೋಸ್ಗಳನ್ನ ನೋಡಿದಾಗ ತುಂಬಾ ಪೇರೆಂಟ್ಸಿಗೆ ಅನ್ನಿಸ್ಬೋದು, ಆ ಮಗು ಚೆನ್ನಾಗಿದೆ, ಪರ್ಫೆಕ್ಟ್ ಆಗಿದೆ, ಬಟ್ ನನ್ನ ಮಗುಗ್ ಮಾತ್ರ ಈ ತರ ಪ್ರಾಬ್ಲಮ್ಸ್ ಇದೆ, ಹುಷಾರಿಲ್ದಂಗ ಆಗತ್ತೆ, ನನ್ನ ಮಗು ಸರಿಯಾಗಿ ಬೆಳವಣಿಗೆ ಆಗ್ತಾ ಇಲ್ಲ ಅಂತ. ಅಂದ್ರೆ ಆ ಒಂದು ಕಂಪ್ಯಾರಿಸನ್ ಬಂದ್ಬಿಡುತ್ತೆ. ಸೊ ಇದು ಒಂದು ಡ್ರಾಬ್ಯಾಕ್ ಅಂತ ಹೇಳ್ತೀರಾ ಹೇಗೆ? ಯಾಕಂದ್ರೆ ಎಲ್ಲಾ ಮಕ್ಕಳು ಕೂಡ ಪರ್ಫೆಕ್ಟ್ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಜಸ್ಟ್ ಏನ್ ಪರ್ಫೆಕ್ಟ್ ಇದೆ ಅನ್ನೋದನ್ನ ಅಷ್ಟೇ ಅವರು ಶೋ ಮಾಡಿರ್ತಾರೆ. ಸೊ ಇದು ಈ ಕಂಪ್ಯಾರಿಸನ್ ಪೇರೆಂಟ್ಸ್ ಅಲ್ಲಿ ಒಂದು ಭಯವನ್ನ ಹುಟ್ಟಿಸುತ್ತಾ ಹೇಗೆ ಅಂತ? ಸೊ ಒನ್ ಸ್ಟ್ರಾಂಗ್ ಅಡ್ವೈಸ್ ನನ್ನ ಕಡೆಯಿಂದ ಏನಂತಂದ್ರೆ, ಆಸ್ ಅ ಪಿಡಿಯಾಟ್ರಿಷಿಯನ್ ನಾವೇನು ಹೇಳ್ತೀವಿ ಅಂತಂದ್ರೆ, ಡೋಂಟ್ ಕಂಪೇರ್ ಯುವರ್ ಚೈಲ್ಡ್ ವಿತ್ ಎನಿ ಅದರ್ ಚೈಲ್ಡ್ ಆ್ಯಕ್ಚುಲಿ. ನಿಮ್ಮ ಮಗುನ ಬೇರೆ ಮಕ್ಕಳ ಜೊತೆ ಕಂಪೇರ್ ಮಾಡೋಕ್ಕೆ ಹೋಗ್ಬಿಡಿ. ಎಲ್ಲ ಮಕ್ಕಳದು ಡಿಫ್ರೆಂಟ್ ಪೊಟೆನ್ಷಿಯಲ್ ಇರುತ್ತೆ. ಅದು ಗ್ರೋತಲ್ಲಿ ಆಗಿರಬಹುದು ಅಥವಾ ಡೆವಲಪ್ಮೆಂಟಲ್ ಆಗಿರಬಹುದು. ಸೊ ನೀವು ಕಂಪೇರ್ ಮಾಡಿದ್ರೆ ಮೋಸ್ಟ್ ಆಫ್ ದ ಟೈಮ್ಸ್ ಈ ಒಂದು ಇನ್ಸ್ಟಾಗ್ರಾಮಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಬರೋಂಥ ಮಕ್ಕಳದ್ದು ಹೆಂಗಿರುತ್ತಂತಾನೆ, ಎಲ್ಲ ಪರ್ಫೆಕ್ಟ್ ಆಗಿರೋ ಮಕ್ಕಳನ್ನ ತೊಗೊಂಡೋಗಿ ಅವರು ಮೋಸ್ಟ್ ಆಫ್ ದ ಟೈಮ್ಸ್ ದೇ ವಿಲ್ ಟ್ರೈ ಟು ಶೋ ಕೇಸ್ ಇನ್ ದ ಮೀಡಿಯಾ. ಯಾವ ಚೆನ್ನಾಗಿರುತ್ತೆ ಆ ಪಾರ್ಟ್ ಅಷ್ಟೇ ತೋರಿಸ್ತಾರೆ. ಸೊ ಇವಾಗ ನಮ್ದು ಫೋಟೋಸ್ ತಗೊಳ್ಳಿ, ಮೋಸ್ಟ್ ಆಫ್ ದ ಟೈಮ್ಸ್ ವೆನ್ ಯು ಪುಟ್ ಅವರ್ ಫೋಟೋಸ್ ಇನ್ ಇನ್ಸ್ಟಾಗ್ರಾಮ್, ಓನ್ಲಿ ದ ಬೆಸ್ಟ್ ಫೋಟೋಸ್ ಆಫ್ ಅವರ್ಸ್ ವಿಲ್ ಟ್ರೈ ಟು ಪುಟ್ ಇಟ್ ಇನ್ ದಟ್ ಆಕ್ಚುಲಿ, ಅಂಡ್ ಡೆಫಿನೆಟ್ಲಿ ಅದರ್ ಫೋಟೋಸ್ನ ನಾವು ಅವಾಯ್ಡ್ ಮಾಡ್ತೀವಿ. ಅದೇ ತರ ಮಕ್ಕಳದು ಅದೇ ಸಿಚುವೇಶನ್ ಇರುತ್ತೆ. ಸೊ ನಮ್ಮ ಕಡೆಯಿಂದ ಅಡ್ವೈಸ್ ಏನಂತಂದ್ರೆ, ನಿಮ್ ಕಂಪೇರ್ ಮಾಡಕ್ ಹೋಗಬೇಡಿ. ನಿಮ್ಗೆ ಏನಾದರೂ ಪ್ರಾಬ್ಲಮ್ ಅನಿಸ್ತಂತಂದ್ರೆ ಆಲ್ವೇಸ್ ಸ್ಪೀಕ್ ಟು ಯುವರ್ ಪಿಡಿಯಾಟ್ರಿಷಿಯನ್. ಕೇಳಿ, ಗ್ರೋತ್ ಚೆನ್ನಾಗಿದೆಯಾ ಇಲ್ಲ, ಡೆವಲಪ್ಮೆಂಟ್ ಚೆನ್ನಾಗಿದೆಯಲ್ಲ ನಮ್ಮ ಮಗುದು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ನಿಮ್ ಗ್ರೋತ್ ಚೆನ್ನಾಗಿದೆ. ವೇರಿಯೇಷನ್ಸ್ ಒಂದು ಮಗುವಿಗೆ ಇನ್ನೊಂದು ಮಗುಗೆ ಯಾವಾಗಲೂ ಇದ್ದೇ ಇರುತ್ತೆ. ಸೊ ಡೋಂಟ್ ಟ್ರೈ ಟು ಕಂಪೇರ್ ಇಟ್. ಓಕೆ, ಯಾಕಂದ್ರೆ ಪಕ್ಕದ ಮನೆ ಮಗು ಬೇಗ ನಡೀತಾ ಇದೆ, ಪಕ್ಕದ ಮನೆ ಮಗು ಬೇಗ ಮಾತಾಡ್ತಾ ಇದೆ, ಜಾಸ್ತಿ ವೆಯ್ಟ್ ಇದೆ ನನ್ನ ಮಗುಗಿಂತ ಅಂದಾಗ ಕಂಪೇರ್ ಮಾಡೇ ಮಾಡ್ತಾರೆ. ನನ್ನ ಮಗು ಯಾಕೆ ಊಟ ಮಾಡ್ತಿಲ್ಲ, ನನ್ನ ಮಗು ಯಾಕೆ ಗ್ರೋತ್ ಆಗ್ತಿಲ್ಲ, ಬೆಳವಣಿಗೆ ಹೊಂದ್ತಾ ಇಲ್ಲ ಅಂತ. ಸೊ ಆತರ ಕಂಪೇರ್ ಮಾಡೋದು ತಪ್ಪು ಅಂತ ಹೇಳ್ತಾ ಇದ್ದೀವಿ. ಡೆಫಿನೆಟ್ಲಿ. ಓಕೆ, ಈಗ ಏನಾದ್ರು ಪ್ರಾಬ್ಲಮ್ ಇತ್ತು ಅಂತ ಹೇಳಿದಾಗ ಎಷ್ಟನೇ ವಯಸ್ಸಲ್ಲಿ ಗೊತ್ತಾಗುತ್ತೆ ಡಾಕ್ಟರ್ ಈಗ ಮಗು ಸರಿಯಾಗಿ ನಡೀತಾ ಇಲ್ಲ ಅಥವಾ ಏನೋ ಮಗುಗೆ ಸಮಸ್ಯೆ ಆಗ್ತಾ ಇದೆ, ಮಗು ಮಾತಾಡ್ತಾ ಇಲ್ಲ ಅಂದಾಗ ಒಂದು ಅಂದಾಜು ಎಷ್ಟನೇ ವಯಸ್ಸಿಂದ ಪೇರೆಂಟ್ಸ್ ಅಲರ್ಟ್ ಆಗ್ಬೇಕಾಗುತ್ತೆ ಅಂತ? ಹಾಗಿದ್ರೆ ಈಗ ಸೊ ನಾವೇನ್ ಮಾಡ್ತೀವಿ ಅಂದ್ರೆ, ಕೆಲವು ಗ್ರಾಸ್ ಮೋಟಾರ್ ಮೈಲ್ ಸ್ಟೋನ್ಸ್ ಅಂತ ಹೇಳ್ತೀವಿ. ಗ್ರಾಸ್ ಮೋಟಾರ್ ಮೈಲ್ ಸ್ಟೋನ್ಸ್ ಆರ್ ಗ್ರಾಸ್ ಸ್ಪೀಕಿಂಗ್ ಮೈಲ್ ಸ್ಟೋನ್ಸ್ ಅಂತ ಹೇಳಿ. ಗ್ರಾಸ್ ಮೋಟಾರ್ ಅಂತಂದರೆ ಬೇಸಿಕಲಿ ಮಗು ನಡೆಯೋದು, ಕೂತ್ಕೊಳ್ಳೋದು, ಈ ಥರ ಮಾಡೋವಂಥದ್ದು ಮೈಲ್ ಸ್ಟೋನ್ಸು. ಮತ್ತಿನ್ನೊಂದು ಲ್ಯಾಂಗ್ವೇಜ್ ಮೈಲ್ ಸ್ಟೋನ್ಸ್, ಮತ್ತು ಮಾತಾಡೋದು, ಈ ಥರ ಒಂದು ಮೈಲ್ ಸ್ಟೋನ್ಸ್. ಕೆಲವು ಗ್ರಾಸ್ ಆಗಿ ವೆರಿ ಡಿಫಿಕಲ್ಟ್ ಟು ಟೆಲ್ ಆಲ್ ದೋಸ್ ಥಿಂಗ್ಸ್ ಆ್ಯಕ್ಚುಲಿ ಅಂಟಿಲ್ ಎನಿವೇ ನೀವು ಒಂದು ಪಿಡಿಯಾಟ್ರಿಷಿಯನ್ ಹತ್ರ ವ್ಯಾಕ್ಸಿನ್ಗೆ ಫಾಲೋ ಅಪ್ ಹೋದಾಗ ಮೋಸ್ಟ್ ಆಫ್ ದ ಡಾಕ್ಟರ್ಸ್ ವಿಲ್ ಸಿ ಅಬೌಟ್ ದೀಸ್ ಮೈಲ್ ಸ್ಟೋನ್ಸ್. ಫಾರ್ ಎಕ್ಸಾಂಪಲ್, ಇವಾಗ 8-9 ತಿಂಗಳ ಮಕ್ಕಳು ತಾನಾಗಿ ಇಂಡಿಪೆಂಡೆಂಟಾಗಿ ಕುತ್ಕೊತಾ ಇದೆಯಾ ಇಲ್ಲ ಅಂತ ಹೇಳ್ಬಿಟ್ಟು, ಕುತ್ಕೊಂತಾ ಇಲ್ಲ ಒಂದು 9 ತಿಂಗಳ ಮಗು ಅಂತಂತಂದ್ರೆ ಡೆಫಿನೆಟ್ಲಿ ಇಟ್ ಈಸ್ ಎ ಕನ್ಸರ್ನ್. ಅದನ್ನ ಮಗುನ ಡಾಕ್ಟರ್ಗೆ ತೋರಿಸ್ಬೇಕು, ಸ್ವಲ್ಪ ಡೆವಲಪ್ಮೆಂಟಲ್ ಬಿಹೈಂಡ್ ಇದೆ ಅಂತ. ಸೆಕೆಂಡ್ ಥಿಂಗ್ ಇಸ್, ಮಗು ಈಗ 18 ತಿಂಗಳಾದ್ಮೇಲೆ ಕೂಡ ನಡೀತಾ ಇಲ್ಲ ಅಂತಂತಂದ್ರೆ ಇದು ಕೂಡ ಒಂದು ಇಂಪಾರ್ಟೆಂಟ್ ಮೈಲ್ ಸ್ಟೋನ್. ನಡಿಬೇಕು 18 ತಿಂಗಳಿಗೆ ಮಗು ನಡಿಲಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ನಾವು ವರಿ ಆಗುವಂತ ಪರಿಸ್ಥಿತಿನೇ ಇರುತ್ತೆ. ಆಕ್ಚುಲಿ ಅಂದ್ರೆ 1.5 ವರ್ಷ, 1.5 ವರ್ಷ, 1.5-2 ವರ್ಷದ ಮಗು ಈಗ ಮೀನಿಂಗ್ಫುಲ್ ಆಗಿ ಮಾತಾಡ್ತಾ ಇಲ್ಲ. ಓಕೆ, ತಾಯಿನ ಮಾಮ ಅಂತ ಕರಿಬೋದು, ದಾಡ ಅಂತ ಕರಿಬೋದು ತಾಯಿನ. ಬಟ್ ಮಾಮಗೆ ಅಂತ, ತಾಯಿಗೆ ಮಾಮ ಅಂತ ಕರೆಯೋದು ಅಥವಾ ಅಮ್ಮ ಅಂತ ಕರೆಯೋದು ಒಂದು 18 ತಿಂಗಳಿಗೆ ಬರಲಿಲ್ಲ ಅಂತಂತಂದ್ರೆ ಇದು ಆಲ್ಸೋ ಸ್ವಲ್ಪ ಕನ್ಸರ್ನಿಂಗ್, ಸ್ವಲ್ಪ ಡಿಲೇ, ಲ್ಯಾಂಗ್ವೇಜ್ ಡಿಲೇ ಇದೆ ಅಂತ ಹೇಳ್ಬಿಟ್ಟು. ಸೊ ಇಂಥ ಸಿಚುವೇಶನ್ ನೋಡಿದಾಗ, ಕೆಲವು ಗ್ರಾಸ್ ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ಸ್ ರೀಚ್ ಆಗದೆ ಇಲ್ದಾಗ ಬೆಟರ್ ಯು ಶೋ ಟು ಎ ಡಾಕ್ಟರ್. ಆ್ಯಕ್ಚುಲಿ ಒಂದು ಸ್ವಲ್ಪ ಡಾಕ್ಟರ್ ತೋರಿಸ್ಬಿಟ್ಟು ಮೈಲ್ ಸ್ಟೋನ್ಸ್ ಕರೆಕ್ಟ್ ಆಗಿದೆಯಾ ಇಲ್ಲ, ಅಥವಾ ಇದಕ್ಕೆ ನಾವು ಏನು ಮಾಡ್ಬೋದು ಅಂತ ಹೇಳ್ಬಿಟ್ಟು ಪಿಡಿಯಾಟ್ರಿಷಿಯನ್ ಕೇಳಿ. ಮೋಸ್ಟ್ ಆಫ್ ದ ಟೈಮ್ಸ್ ಪಿಡಿಯಾಟ್ರಿಷಿಯನ್ ಆರ್ ಎ ಡೆವಲಪ್ಮೆಂಟಲ್ ಪಿಡಿಯಾಟ್ರಿಷಿಯನ್ ನಿಮಗೆ ಹೇಳ್ತಾರೆ ಮನೇಲಿ ಈ ಥರ ಮಾಡಿದ್ರೆ ಮಗುದು ಡೆವಲಪ್ಮೆಂಟ್ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದೇ ರೀತಿಯಾಗಿ ಫಾಲೋ ಆದರೆ ಮೋಸ್ಟ್ ಆಫ್ ದ ಡೆವಲಪ್ಮೆಂಟಲ್ ಸ್ಕಿಲ್ಸ್ ವಿಲ್ ಬಿ ಟೇಕನ್ ಕೇರ್ ಆಫ್. ಓಕೆ, ಇನ್ನು ಮಕ್ಕಳಿಗೆ ವ್ಯಾಕ್ಸಿನ್ ಹಾಕ್ಸೋಂಥ ವಿಚಾರದಲ್ಲಿ ಈಗಷ್ಟೇ ನಾವು ನೋಡಿದ್ವಿ, ಇತ್ತೀಚೆಗೆ ಪೋಲಿಯೋ ಡ್ರಾಪ್ಸ್ ಹಾಕಿದ್ರು ಎಲ್ಲ ಮಕ್ಕಳಿಗೆ ಅಂತ. ಸೊ ಈಗ ಮಗುವಿಗೆ ಒಂದು ವೇಳೆ ಸರಿಯಾದ ಸಮಯಕ್ಕೆ ವ್ಯಾಕ್ಸಿನ್ ಹಾಕಿಲ್ಲ ಅಂತ ಹೇಳಿದ್ರೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ? ಈಗ ಮಗುಗೆ ಹುಷಾರಿಲ್ಲ, ಅವತ್ತು ವ್ಯಾಕ್ಸಿನ್ ಹಾಕಕ್ಕೆ ಹೋಗಕ್ಕಾಗಲಿಲ್ಲ, ಜ್ವರ ಬಂದಿದೆ ಅಥವಾ ಏನೋ ಒಂದು ಹೆಲ್ತ್ ಪ್ರಾಬ್ಲಮ್ ಇದೆ, ಸೊ ಒನ್ ಟೈಮ್ ವ್ಯಾಕ್ಸಿನ್ ಮಿಸ್ ಆದ್ರೂ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಹೇಗೆ ಅಂತ? ಒನ್ ವ್ಯಾಕ್ಸಿನ್ ಮಿಸ್ ಆಗಿ ಸ್ವಲ್ಪ ಡಿಲೇ ಆಗಿ ಹಾಕ್ಸ್ಕೊಳ್ಳೋದ್ರಿಂದ ದ ಓನ್ಲಿ ಥಿಂಗ್ ಈಸ್ ದಟ್ ಆ ಟೈಮಲ್ಲಿ ಮಗುಗೆ ಆ ಒಂದು ಡಿಸೀಸ್ ಬರೋ ಚಾನ್ಸಸ್
ಇನ್ನೂ ರಿಸ್ಕ್ ಹಂಗೆ ಇರುತ್ತೆ ಆ್ಯಕ್ಚುಲಿ ಬರಲೇಬೇಕು ಅಂತೇನಿಲ್ಲ, ಬರೋ ರಿಸ್ಕ್ ಇರುತ್ತೆ ಅಷ್ಟೇ. ಆ ವ್ಯಾಕ್ಸಿನ್ ಹಾಕ್ಸ್ಕೊಂಡ್ಮೇಲೆ ಆ ರಿಸ್ಕ್ ತಾನಾಗೆ ಕಡಿಮೆ ಆಗೋಗುತ್ತೆ. ಸೊ ಟೈಮ್ಲಿ ವ್ಯಾಕ್ಸಿನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಕೆಲವು ಟೈಮ್ ಅನ್ಅವಾಯ್ಡಬಲ್ ಸಿಚುವೇಶನ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಮಗು ಫೀವರ್ ಬಂತು ನೀವು ಹೇಳ್ದಂಗೆ, ಅಥವಾ ಇವ್ರು ಅಬ್ರಾಡಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತಾರೆ, ವ್ಯಾಕ್ಸಿನ್ ಹಾಕ್ಸ್ಕೊಳಕ್ ಆಗ್ತಾ ಇರೋದಿಲ್ಲ. ಸೊ ಇಂಥ ಸಿಚುವೇಶನ್ಸ್ ಅಲ್ಲಿ ಡಿಲೇ ಮಾಡೋದ್ರೊಳಗೆ ತಪ್ಪೇನಿಲ್ಲ, ಡಿಲೇ ಮಾಡ್ಬೋದು, ಬಟ್ ಇಫ್ ಪಾಸಿಬಲ್ ಬಿ ಆನ್ ಟೈಮ್ ಫಾರ್ ವ್ಯಾಕ್ಸಿನೇಷನ್ಸ್. ಮಗುವಿಗೆ ಹೊಟ್ಟೆ ನೋವು ಬಂತು ಅಥವಾ ಮಗು ಜೋರಾಗಿ ಅಳ್ತಾ ಇದೆ ಅಂತ ಹೇಳಿದ್ರೆ ಗ್ರೈಪ್ ವಾಟರ್ ಕೊಡ್ತಾರೆ. ಆ ತರ ಕೊಡಬಹುದಾ? ಅಂದ್ರೆ ನಾವೇ ವಾಲಂಟಿಯರ್ ಆಗಿ ಕೊಡಬಹುದಾ, ಡಾಕ್ಟರ್ ಸಜೆಷನ್ ಇಲ್ಲದೆ ಕೊಡಬಹುದಾ ಅಂತ? ನಮ್ಮ ಪೀಡಿಯಾಟ್ರಿಕ್ ಪ್ರಾಕ್ಟೀಸ್ ಅಲ್ಲಿ ನಾವು ಡೆಫಿನೆಟ್ ಆಗಿ ಹೇಳ್ತೀವಿ ಬೇಡ ಅಂತ ಹೇಳ್ಬಿಟ್ಟು. ಯಾಕಂತಂದ್ರೆ ದೇರ್ ಇಸ್ ನೋ ಸೈಂಟಿಫಿಕ್ ಎವಿಡೆನ್ಸ್ ದಟ್ ಟೆಲ್ಸ್ ಅಸ್ ಟು ದಟ್ ಗ್ರೈಪ್ ವಾಟರ್ ಇಂಪ್ರೂವ್ಸ್ ಬೇಬೀಸ್ ಕ್ರೈಯಿಂಗ್ ಎಪಿಸೋಡ್ ಅಂತ ಹೇಳ್ಬಿಟ್ಟು. ಸೊ ಎವಿಡೆನ್ಸ್ ಇಲ್ದಾಗ ನಾವು ಎಂಕರೇಜ್ ಮಾಡೋದಿಲ್ಲ. ಅಂಡ್ ಫ್ಯೂ ಲಿಟ್ರೇಚರ್ ಅಲ್ಲಿ ಏನಾಗಿದೆ ಅಂತಂದ್ರೆ, ಈ ಗ್ರೈಪ್ ವಾಟರ್ ಕುಡಿಯೋದ್ರಿಂದ ಕೆಲವು ಹಾರ್ಮ್ಫುಲ್ ಸಬ್ಸ್ಟೆನ್ಸಸ್ ಇದೆ ಅಂತಲೂ ಸ್ವಲ್ಪ ಹೇಳಿದ್ದಾರೆ. ಸೊ ಆದಷ್ಟು ನಾವು ಏನ್ ಮಾಡ್ತೀವಿ ಅಂದ್ರೆ ಗ್ರೈಪ್ ವಾಟರ್ನ ಅವಾಯ್ಡ್ ಮಾಡ್ಲಿಕ್ಕೆ ಅಂತಾನೆ ಹೇಳ್ತೀವಿ. ಸರ್, ಈಗ ಎಲ್ಲ ಮಗುವಿಗೆ ಏನೋ ಎಮರ್ಜೆನ್ಸಿ ಅಥವಾ ಪ್ರಾಬ್ಲಮ್ ಇದೆ ಅಥವಾ ನ್ಯೂ ಬಾರ್ನ್ ಬೇಬೀಸ್ ಅಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳಿದಾಗ NICU ಅಲ್ಲಿ ಹಾಕ್ತಾರೆ ಅಥವಾ ಅಲ್ಲಿ ಕೇರ್ ತಗೋತಾರೆ. ಬಟ್ ಹಿಂದೆ ಎಲ್ಲ ಆ ತರ ಫೆಸಿಲಿಟೀಸ್ ಗಳು ಇರ್ತಾ ಇರ್ಲಿಲ್ಲ. ಅವಾಗ ಒಂದು ಕ್ವಶನ್ ಬರುತ್ತೆ, ಹಿಂದೆ ಹೇಗೆ ಕೇರ್ ಮಾಡ್ತಾ ಇದ್ರು, ಕ್ರಿಟಿಕಲ್ ಕೇರ್ ಯಾವ ತರ ಇತ್ತು ಅಂತ. ಹಾಗೇನೆ ಇವಾಗಿನ NICU ಅಲ್ಲಿ ಯಾವೆಲ್ಲ ಕೇರ್ ಅನ್ನ ಮಾಡ್ತಿರೋದು? ಸೊ ನೀವು ಅದರ ಸ್ಪೆಷಲಿಸ್ಟ್ ಆಗಿರೋದ್ರಿಂದ ಸೊ ಯು ಆರ್ ದ ಬೆಸ್ಟ್ ಪರ್ಸನ್ ಅನ್ಕೋತೀನಿ. ಸೊ ಯಾವೆಲ್ಲ ಕೇರ್ ಅನ್ನ ತಗೋತೀರಾ? ಈಗ ಮಗು ಯಾವೆಲ್ಲ ಕಂಡೀಷನ್ ಅಲ್ಲಿ ಇದ್ದಾಗ ಆ ಮಗುವನ್ನ NICU ಗೆ ಹಾಕ್ಬೇಕಾಗುತ್ತೆ ಅಂತ? ಸೊ ಒಳ್ಳೆ ಪ್ರಶ್ನೆ ಇದೆ ಆಕ್ಚುಲಿ. ಸೊ ಈಗ NICU ಅನ್ನೋದು ICU ಅನ್ನೋದು ತುಂಬಾನೇ ಅಡ್ವಾನ್ಸ್ ಆಗಿದೆ. ನಿಮ್ಗೆ ಆಲ್ರೆಡಿ ಒಂದ್ಸರಿ ಹೇಳಿದೀನಿ, ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಅಂತಂದ್ರೆ 1 ವರ್ಷದ ಕೆಳಗಿನ ಮಕ್ಕಳಲ್ಲಿ ಡೆತ್ ರೇಟ್ ಆಲ್ಮೋಸ್ಟ್ ಮೋರ್ ದನ್ 100 ಇರೋದು ಈಗ 20ಕ್ಕೆ ಬಂದಿದೆ, ಕಡಿಮೆ ಆಗಿದೆ. ಸೊ ಇದು ಕಡಿಮೆ ಆಗೋಕ್ಕೆ ಮೇನ್ ರೀಸನ್ ICU ಕೇರ್ ಅಂತ ಹೇಳಿ. NICU ಅಲ್ಲಿ ಅಂತಂದ್ರೆ ಒಂದು ಈ ಮಕ್ಕಳು ಟೈಮ್ಕಿಂತ ಮುಂಚೆ ಹುಟ್ಟಿರ್ತಾರೆ. ಇವಾಗ ನಾರ್ಮಲ್ ಆಗಿ 9 ತಿಂಗಳಿಗೆ ಮಕ್ಕಳು ಹುಟ್ಟಬೇಕು. ಕೆಲವು ಮಕ್ಕಳು ಏನಾಗುತ್ತೆ ಅಂತಂದ್ರೆ ಡೆಲಿವರಿ ಅರ್ಲಿ ಸ್ಟಾರ್ಟ್ ಆಗ್ಬಿಡುತ್ತೆ, 7 ತಿಂಗಳಿಗೆ 6 ತಿಂಗಳಿಗೆ ಸ್ಟಾರ್ಟ್ ಆಗೋಗುತ್ತೆ. ಇಂಥ ಮಕ್ಕಳು ICU ಬರ್ತಾರೆ. ಕೆಲವು ಮಕ್ಕಳು ಅವಧಿ ಪೂರ್ವ ಜನನ. ಸೊ ಇಂಥ ಮಕ್ಕಳು ಏನಾಗುತ್ತೆ ಅಂತಂದ್ರೆ, ಮಗು ಒಂದು ಕೆಜಿ ಇರುತ್ತೆ ಅಥವಾ 800 ಗ್ರಾಮ್ ಇರುತ್ತೆ ಅಥವಾ 600 ಕೆಲವು 600 ಗ್ರಾಮ್ ಮಕ್ಕಳು ಇರ್ತವೆ. ಸೊ ಇಂಥ ಮಕ್ಕಳು ICU ಬರ್ತಾರೆ. ದೇ ಸ್ಟೇ ಇನ್ ICU ಟಿಲ್ ಒಂದು 2-2.5 kg ಆಗೋವ್ರಿಗೆ ICU ಅಲ್ಲಿ ಇದ್ಬಿಟ್ಟು ಮತ್ತೆ ಡಿಸ್ಚಾರ್ಜ್ ಆಗಿ ಹೋಗ್ತಾರೆ. ಸೊ ಇಂಥ ಮಕ್ಕಳು ಕೂಡ ನಾವು ಈ ಕಾಲದಲ್ಲಿ ಉಳಿಸ್ತಾ ಇದೀವಿ. ಕೆಲವು ಸೆಕೆಂಡ್ ಮಕ್ಕಳು ಅಂತಂದ್ರೆ, ಮಗು ಹುಟ್ಟಿದ ಮೇಲೆ ಕೆಲವು ಮಕ್ಕಳೆಲ್ಲ ಅಳೋದಿಲ್ಲ. ಓಕೆ, ಸೊ ಇಂಥ ಮಕ್ಕಳಿಗೆ ಒಂದು ಲೆವೆಲ್ 3 ICU ಕೇರ್ ಬೇಕಾಗುತ್ತೆ. ಈ ಅವಧಿ ಮುಗಿಯೋಕಿನ ಮುಂಚೆನೆ ಹುಟ್ಟಿರೋ ಮಕ್ಕಳಿಗಾಗ್ಲಿ ಅಥವಾ ಪ್ರಿಮೆಚೂರ್ ಬೇಬೀಸ್ ಆಗಲಿ ಅಥವಾ ಈ ಹುಟ್ಟಿದ ಮೇಲೆ ಅಳ್ಳಾರ್ದಂಗಿರೋದು ಅಥವಾ ಕೆಲವು ಟೈಮ್ ನ್ಯೂಮೋನಿಯಾ ಆಗಿರುತ್ತೆ ಕೆಲವು ಮಕ್ಕಳಲ್ಲಿ, ಇವ್ರಿಗೆಲ್ಲ ಹೈ ಎಂಡ್ ICU ಕೇರ್ ಬೇಕಾಗುತ್ತೆ. ಲೆವೆಲ್ 3 B ಕೇರ್ ಅಂತ ಹೇಳ್ತೀವಿ. ಇಂಥ ಕೇರ್ ಸಿಕ್ಕಾಗ ಇಂಥ ಮಕ್ಕಳಿಗೆಲ್ಲ ಎಷ್ಟೇ ಪ್ರಾಬ್ಲಮ್ ಇದ್ರೂ ಕೂಡ ಸಾರ್ಟ್ ಔಟ್ ಮಾಡ್ಕೊಂಡ್ಬಿಟ್ಟು ಅಂಡ್ ದೇ ಗೆಟ್ ಡಿಸ್ಚಾರ್ಜ್ ಫ್ರಮ್ ದ ಹಾಸ್ಪಿಟಲ್ ಇನ್ ಅ ಸೇಫ್ ವೇ ಆಕ್ಚುಲಿ. ಸೊ ಡೆಲಿವರಿ ಮಾಡುವಾಗ ಕೂಡ ನೀವು ಪೇರೆಂಟ್ಸ್ ಯೋಚನೆ ಮಾಡಬೇಕಾಗುತ್ತೆ, ಯಾವ ಏರಿಯಾದಲ್ಲಿ ಡೆಲಿವರಿ ಮಾಡಿದ್ರೆ ಅಥವಾ ಯಾವ ಪ್ಲೇಸಲ್ಲಿ ಡೆಲಿವರಿ ಮಾಡಿದ್ರೆ ತನ್ನ ಮಗುಗೆ ಸೇಫ್ ಆಗಿ ಡೆಲಿವರಿ ಮನೆಗೆ ಕರ್ಕೊಂಡು ಹೋಗಬಹುದು ಅನ್ನೋ ಒಂದು ಯೋಚನೆ ಮಾಡಿಬಿಟ್ಟು ದೆನ್ ದೇ ಹ್ಯಾವ್ ಟು ಟೇಕ್ ಎ ಕಾಲ್ ಆನ್ ದ ಡೆಲಿವರಿ ಪಾರ್ಟ್. ಓಕೆ, ಈಗ ಮಕ್ಕಳಲ್ಲಿ ಜಾಂಡಿಸ್ ಬಂತು ಅಂತ ಹೇಳಿದ್ರೆ ಮೈ ಬಣ್ಣ ಚೇಂಜ್ ಆಗುತ್ತೆ. ಸೊ ಆ ಟೈಮಲ್ಲಿ ಬರೀ ಬಿಸಿಲಿಗೆ ಹಿಡಿದ್ರೆ ಸಾಕಾಗತ್ತಾ? ಅದು ಒಂದೇ ಪರಿಹಾರನ ಹೇಗೆ ಅಂತ? ಸೊ ದ ಥಿಂಗ್ ಈಸ್, ಇದೊಂದು ಫೋಟೋಥೆರಪಿ ಅಂತ ಒಂದು ಮೆಷಿನ್ ಕಂಡಿಡಿದ್ರು ಇದಕ್ಕೆ ಟ್ರೀಟ್ಮೆಂಟ್ ಆಕ್ಚುಲಿ ಜಾಂಡೀಸ್ಗೆ. ಬೇಬಿನ ಬೇಸಿಕಲಿ ಲೈಟಲ್ಲಿ ಇಟ್ಟಿರ್ತೀವಿ ನಾವು ಆಕ್ಚುಲಿ. ಸೊ ಈ ಲೈಟ್ ಕಂಡಿಡಿದಿರೋದೇ ಸನ್ಲೈಟ್ ಇಂದ ಆಕ್ಚುಲಿ. ಈ ಸನ್ಲೈಟ್ ಅಲ್ಲಿ ಏನಿರುತ್ತೆ ಅಂದ್ರೆ 7 ಬಣ್ಣ ಇರುತ್ತೆ. ವಿಬ್ಗಾಯರ್ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಆಕ್ಚುಲಿ. ವಿಬ್ಗಾಯರಲ್ಲಿ 7 ಬಣ್ಣ ಇರುತ್ತೆ, ವೈಲೆಟ್, ಇಂಡಿಗೋ, ಬ್ಲೂ, ರೆಡ್, ಗ್ರೀನ್ ಅಂತ ಹೇಳಿಬಿಟ್ಟು. ಓಕೆ, ಅದರೊಳಗೆ ಈ 7 ರೈನ್ಬೋ ಕಲರ್ಸ್ ಅಲ್ಲಿ ಬರೀ ಬ್ಲೂ ಅಂಡ್ ಗ್ರೀನ್ ರೇಂಜ್ ಲೈಟ್ ಮಾತ್ರ ಮಗುಗೆ ಹೆಲ್ಪ್ ಆಗುತ್ತೆ. ಸನ್ಲೈಟ್ ಇಡೋದ್ರಿಂದನೂ ಕಡಿಮೆ ಆಗುತ್ತೆ ಜಾಂಡೀಸ್ ಆಕ್ಚುಲಿ. ಬಟ್ ಕೆಲವು ಮಕ್ಕಳಲ್ಲಿ ಏನಾಗುತ್ತೆ ಅಂತಂದ್ರೆ, ಈ ಸನ್ಲೈಟ್ ಇಟ್ಟರೆ ಕೂಡ ಇನ್ನೂ ಜಾಸ್ತಿ ಹಂಗೆ ಆಗ್ತಾ ಇರುತ್ತೆ ಆಕ್ಚುಲಿ. ಸೊ ಸೇಮ್ ನಾವೇನ್ ಮಾಡ್ತೀವಿ ಅಂದ್ರೆ, ಆ ಒಂದು ಎಲ್ಲ ಲೈಟ್ ನ ತೆಗೆದುಬಿಟ್ಟು ಬರೀ ಬ್ಲೂ ಅಂಡ್ ಗ್ರೀನ್ ಲೈಟ್ ಮಾತ್ರ ಬೇಬಿ ಕೊಡ್ತೀವಿ ಆಕ್ಚುಲಿ. NICU ಅಲ್ಲಿ ಕೇರ್ ಆಗುತ್ತೆ ಸರ್? NICU ಅಲ್ಲೇ ಮಾಡ್ತೀವಿ. ಈ ಬ್ಲೂ ಗ್ರೀನ್ ಲೈಟ್ ಮಾತ್ರ ನಾವು NICU ಅಥವಾ ವಾರ್ಡ್ ಅಲ್ಲೂ ಕೊಡ್ತೀವಿ ಆಕ್ಚುಲಿ. ಈಗ ಮಗುಗೆ ಜಾಂಡಿಸ್ ಇತ್ತು ಅಂತ ಹೇಳಿದ್ರೆ NICU ಗೆ ಹಾಕ್ತೀರಾ? ಯೂಶುವಲಿ ಹಾಕ್ತೀರಾ? ಆತರ ಇಲ್ಲ. ಜಾಂಡಿಸ್ ತುಂಬಾ ಜಾಸ್ತಿ ಇತ್ತಂದ್ರೆ NICU ಗೆ ಕೊಡ್ತೀವಿ. ಒಂದು 20 ಮೇಲೆ ಜಾಂಡಿಸ್ ಇತ್ತಂದ್ರೆ NICU ಅಲ್ಲಿ ಹಾಕ್ತೀವಿ. ಅದೇ ಮಗುಗೆ ಜಾಂಡಿಸ್ ಒಂದು 15ರಿಂದ 20 ಇತ್ತಂತಂದ್ರೆ
ವಾರ್ಡಲ್ಲೇ ಟ್ರೀಟ್ ಮಾಡ್ಬೋದು, ವಾರ್ಡಲ್ಲಿ ಅಥವಾ ಜಸ್ಟ್ ಬೆಡ್ ಪಕ್ಕ ತಾಯಿ ಬೆಡ್ ಪಕ್ಕದಲ್ಲೇ ಒಂದು ಲೈಟ್ ಇಟ್ಬಿಟ್ಟು ಟ್ರೀಟ್ಮೆಂಟ್ ಕೊಡ್ಬೋದು. ಆದ್ರೆ ನ್ಯೂ ಬಾರ್ನ್ ಬೇಬೀಸ್ ಅಲ್ಲಿ ಜಾಂಡಿಸ್ ಕಾಮನ್ ಆಗಿ ನೋಡ್ತೀರಾ ಸರ್? ಅಂದ್ರೆ ಇದೊಂದು ಕಾಮನ್ ಪ್ರಾಬ್ಲಮ್ ಅಂತ ಕನ್ಸಿಡರ್ ಮಾಡ್ತೀರಾ ಇದನ್ನ ಹೇಗೆ ಅಂತ? ಹೌದು, ಇದು ತುಂಬಾ ಕಾಮನ್. ಯಾಕಂತಂದ್ರೆ ಮಗುವಲ್ಲಿರೋ ಹಿಮೋಗ್ಲೋಬಿನ್ ಅಂಡ್ ನಮ್ಮಲ್ಲಿರೋ ಹಿಮೋಗ್ಲೋಬಿನ್ ಡಿಫ್ರೆಂಟ್ ಆಗಿರುತ್ತೆ. ಮಗುವಲ್ಲಿ ಫೀಟಲ್ ಹಿಮೋಗ್ಲೋಬಿನ್ ಅಂತ ಇರುತ್ತೆ, ನಮ್ಮಲ್ಲಿ ಅಡಲ್ಟ್ ಹಿಮೋಗ್ಲೋಬಿನ್ ಅಂತ ಇರುತ್ತೆ. ಸೊ ಈ ಮಗು ಹುಟ್ಟಿದ ಮೇಲೆ ಈ ಫೀಟಲ್ ಹಿಮೋಗ್ಲೋಬಿನ್ ಎಲ್ಲ ಕಂಪ್ಲೀಟ್ ಆಗಿ ಡೆಸ್ಟ್ರಾಯ್ ಆಗಿಬಿಟ್ಟು ಎಲ್ಲ ಕಂಪ್ಲೀಟ್ ಆಗಿ ಅಡಲ್ಟ್ ಹಿಮೋಗ್ಲೋಬಿನ್ಗೆ ಚೇಂಜ್ ಆಗುತ್ತೆ. ಈ ಒಂದು ಚೇಂಜಿಂಗ್ ಪ್ರಾಸೆಸ್ ಅಲ್ಲಿ ಆ ಫೀಟಲ್ ಹಿಮೋಗ್ಲೋಬಿನ್ ಏನಿರುತ್ತಲ್ಲ ಅದೆಲ್ಲ ಜಾಂಡಿಸ್ ಆಗಿ ಕನ್ವರ್ಟ್ ಆಗುತ್ತೆ. ಅದಕ್ಕೋಸ್ಕರನೇ ಆಲ್ಮೋಸ್ಟ್ ಹುಟ್ಟಿರೋ ಎಲ್ಲಾ ಮಕ್ಕಳಲ್ಲಿ ಸ್ವಲ್ಪ ಜಾಂಡಿಸ್ ಇದ್ದೇ ಇರುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಜಾಂಡಿಸ್ ತಗೊಂಡ್ರೆ ಟೆಸ್ಟ್ ಮಾಡಿದ್ರೆ ಲೆಸ್ ದನ್ ಒನ್ ಈಸ್ ಕನ್ಸಿಡರ್ಡ್ ಅಸ್ ಜಾಂಡಿಸ್, ಲೆಸ್ ದನ್ 1 ಇರುತ್ತೆ ನಾರ್ಮಲ್ ಆಗಿ, ಲೆಸ್ ದನ್ 1 mg/dL. ಬಟ್ ಮಗುವಲ್ಲಿ ಜಾಂಡಿಸ್ ಲೆವೆಲ್ಸು ಆನ್ ಅನ್ ಆವರೇಜ್ 10 ಇರುತ್ತೆ ಹುಟ್ಟಿದ ಮಕ್ಕಳು. ಬಟ್ ಎಲ್ಲ ಮಕ್ಕಳಿಗೂ ಟ್ರೀಟ್ ಮಾಡೋದಿಲ್ಲ ನಾವು ಆಕ್ಚುಲಿ. ಓನ್ಲಿ ಬೇಬೀಸ್ ಇವಾಗ 14 ಇಲ್ಲ 15 ಕ್ರಾಸ್ ಮಾಡಿದಾಗ ಅವಾಗ ಏನಾಗುತ್ತೆ ಅಂತಂದ್ರೆ ಮಗುವಿಗೆ ಬ್ರೈನ್ ಎಂಟರ್ ಆಗೋ ಚಾನ್ಸಸ್ ಇರುತ್ತೆ ಜಾಂಡಿಸ್. ಸೊ ಅಂತ ಮಕ್ಳಿಗೆ ಮಾತ್ರ ಟ್ರೀಟ್ ಮಾಡ್ತೀವಿ. ಒಂದು 5% ಮಕ್ಕಳಿಗೆ ಈ ಲೆವೆಲ್ಗೆ ಹೋಗ್ಬೋದು. ಔಟ್ ಆಫ್ 100 ಬೇಬೀಸ್ ಒಂದು 5 ಮಕ್ಕಳಿಗೆ ಈ ತರ ಟ್ರೀಟ್ಮೆಂಟ್ ನೀಡಿರುತ್ತೆ. ಈಗ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಟೈಮ್ ನಲ್ಲಿ ಯಾವೆಲ್ಲ ಮಿಸ್ಟೇಕ್ಸ್ ಅನ್ನ ಪೇರೆಂಟ್ಸ್ ಮಾಡಬಾರ್ದು ಅಂತ? ಯಾಕಂದ್ರೆ ಆ ಒಂದು ಟೈಮಲ್ಲಿ ನಾವೀಗ ಯೂಶಲಿ ಗೂಗಲ್ ಅಲ್ಲಿ ಹುಡುಕಿದ್ರು 5 ವರ್ಷದ ಒಳಗಡೆ ಜಾಸ್ತಿ ಡೆವಲಪ್ ಆಗುತ್ತೆ ಅಂತ ಅನ್ನೋಂಥ ಮಾಹಿತಿ ಬರುತ್ತೆ. ಸೊ ಆ ಟೈಮಲ್ಲಿ ಮೆದುಳಿನಲ್ಲಿ ಯಾವೆಲ್ಲ ಚೇಂಜಸ್ ಆಗ್ತಾ ಇರುತ್ತೆ, ಸೊ ಯಾವೆಲ್ಲ ಮಿಸ್ಟೇಕ್ಸ್ ಅನ್ನ ಪೇರೆಂಟ್ಸ್ ಮಾಡಬಾರ್ದು ಅಂತ? ಸೊ ಬೇಸಿಕಲಿ ಬ್ರೈನ್ ಡೆವಲಪ್ಮೆಂಟ್ ಅನ್ನೋದಿರುತ್ತಲ್ಲ, ಸೊ ಬ್ರೈನ್ ಡೆವಲಪ್ಮೆಂಟ್ ಅನ್ನೋ ಬ್ರೈನ್ ಗ್ರೋತ್ ಅನ್ಕೊಳ್ಳೋಣಂತೆ. ಮಗು ಹೆಡ್ ಇಷ್ಟಿರುತ್ತೆ ಅನ್ಕೊಳ್ಳಿ, 35 centimeters ಇಂದ ಆಲ್ಮೋಸ್ಟ್ ಟು ಬಿಕಮ್ ಅನ್ ಅಡಲ್ಟ್ ಬ್ರೈನ್ ಸೈಜ್ಗೆ 90% ಆಫ್ ದ ಅಡಲ್ಟ್ ಬ್ರೈನ್ಗೆ ಬರೀ 2 years ಸಾಕು. ಅಷ್ಟು ಗ್ರೋತ್ ಬರೀ 2 years ಅಲ್ಲ ಆಗುತ್ತೆ. 2 ವರ್ಷದ ಒಳಗಡೆನೆ ಆಗುತ್ತೆ ಅಷ್ಟು ಗ್ರೋತ್ ಆಗುತ್ತೆ. 90% ಆಫ್ ದ ಬ್ರೈನ್ ಗ್ರೋತ್ ಆಗ್ಬಿಡುತ್ತೆ. ಸೊ ಈ ಬ್ರೈನ್ ಗ್ರೋತ್ ದಿಸ್ ಇಸ್ ಸಚ್ ಅ ರ್ಯಾಪಿಡ್ ಗ್ರೋತ್ 2 years, 2.5 years ಅಲ್ಲಿ. ಇವಾಗ ನಾವು ಮೋಸ್ಟ್ ಆಫ್ ದ ಸಿಚುವೇಶನ್ಸ್ ಅಲ್ಲಿ ಇವಾಗ ಫಸ್ಟ್ 1000 days ಅಂತ ಹೇಳ್ತೇವೆ, ಆಲ್ಮೋಸ್ಟ್ ಒಂದು 3 to 3.5 years ಇಸ್ ಕನ್ಸಿಡರ್ಡ್ ಆಸ್ ದ ಬ್ರೈನ್ ಗ್ರೋತ್ ಪೀರಿಯಡ್. ಆ ಒಂದು ಪೀರಿಯಡ್ ಅಲ್ಲಿ ನಾವು ಏನೆಲ್ಲ ಎಕ್ಸ್ಪೋಸ್ ಮಾಡ್ತೀವಿ ಬೇಬಿಗೆ, ಇಟ್ಸ್ ವಿಲ್ ಹ್ಯಾವ್ ಸಿಗ್ನಿಫಿಕೆಂಟ್ ಇಂಪ್ಯಾಕ್ಟ್. ಫಾರ್ ಎಕ್ಸಾಂಪಲ್ ಇವಾಗ ಸ್ಕ್ರೀನ್ ಟೈಮ್ ಕೊಡ್ತೀವಿ ಅನ್ಕೊಳ್ಳಿ ಜಾಸ್ತಿ ಮಗುಗೆ. ಸ್ಕ್ರೀನ್ ಟೈಮ್ ಕೊಟ್ಟಾಗ ಏನಾಗುತ್ತೆ ಅಂತಂದ್ರೆ ಮಗು ಅಳ್ತಾ ಇದೆ ಅಥವಾ ಫೀಡ್ ಮಾಡ್ತಾರೆ ಸ್ಕ್ರೀನ್ ಟೈಮ್. ಸೊ ಸ್ಕ್ರೀನ್ ಟೈಮ್ ಎಲ್ಲ ಏನಾಗುತ್ತೆ ಅಂತಂದ್ರೆ ಬೇಸಿಕಲಿ ಇಟ್ ಇಸ್ ಎವ್ರಿಥಿಂಗ್ ಇಸ್ ಫಾಸ್ಟ್ ಮೂವಿಂಗ್. ಒಂದು ಕಾರ್ಟೂನ್ ಆಗಲಿ, ಒಂದು ಟಿವಿಯಲ್ಲಿ ನಡೀತಿರೋ ಒಂದು ಪ್ರೋಗ್ರಾಮ್ ಆಗಲಿ, ಎವ್ರಿಥಿಂಗ್ ಇಸ್ ಫಾಸ್ಟ್ ಮೂವಿಂಗ್. ಸೊ ಸ್ಕ್ರೀನ್ ಟೈಮಿಂದ ಹೊರಗೆ ಬಂದಾಗ ಎವ್ರಿಥಿಂಗ್ ದೇ ಅಪಿಯರ್ ಇಟ್ಸ್ ಸ್ಲೋ ಫಾರ್ ದ ಬೇಬಿ. ಸೊ ದೇ ವಿಲ್ ನಾಟ್ ಗೆಟ್ ಅಡ್ಜಸ್ಟೆಡ್ ಟು ದ outside environment so easily, and it will significantly impact the social interactions for the child actually. Okay, so ಒಂದು ಸ್ಕ್ರೀನ್ ಟೈಮ್ ನ ಅವಾಯ್ಡ್ ಮಾಡೋದು ವೆರಿ ಇಂಪಾರ್ಟೆಂಟ್. ಸೆಕೆಂಡ್ ಥಿಂಗ್ ಇಸ್ ಮಕ್ಕಳ ಜೊತೆಗೆ ಪೇರೆಂಟ್ಸ್ ಆಟ ಆಡೋದು ವೆರಿ ಇಂಪಾರ್ಟೆಂಟ್. ಎಷ್ಟು ಜಾಸ್ತಿ ಆಟ ಆಡಿದ್ರೆ, ಎಷ್ಟು ಜಾಸ್ತಿ ಕಮ್ಯುನಿಕೇಟ್ ಮಾಡಿದ್ರೆ ಅಷ್ಟು ಜಾಸ್ತಿ ಬೇಬಿಗೆ ಸೋಷಲ್ ಇಂಟ್ರಾಕ್ಷನ್ನು ಅಥವಾ ಮಗುಗೆ ಗ್ರಾಸ್ ಮೋಟಾರ್ ಅಂದರೆ ಓಡಾಡೋ ಶಕ್ತಿ ಅಥವಾ ಓಡೋ ಶಕ್ತಿ ಅಥವಾ ಪ್ಲೇಫುಲ್ ಟೈಮ್ ಕೊಡೋದು, ಇದೆಲ್ಲ ಭಾಳ ಇಂಪಾರ್ಟೆಂಟ್ ಇರುತ್ತೆ. ಸೊ ಪೇರೆಂಟ್ಸ್ ಎಷ್ಟು ಜಾಸ್ತಿ ಮಗು ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದು ಇಂಪಾರ್ಟೆಂಟು. ಸೆಕೆಂಡ್ ಥಿಂಗ್ ಸ್ಕ್ರೀನ್ ಟೈಮ್ನ ಅವಾಯ್ಡ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ. ಸೊ ಇವೆರಡು ಥಿಂಗ್ಸ್ನ ಇಫ್ ದೇ ಆರ್ ಏಬಲ್ ಟು ಟೇಕ್ ಕೇರ್ ಇನ್ ಫಸ್ಟ್ ಫ್ಯೂ ಇಯರ್ಸ್, ಎಸ್ಪೆಷಲಿ 3 years ಅಲ್ಲಿ, ಮಗು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ವಿಲ್ ಬಿ ಸಿಗ್ನಿಫಿಕೆಂಟ್ಲಿ ಇಂಪ್ರೂವ್ಡ್. ಓಕೆ, ಹುಷಾರಿಲ್ಲ ಅಂತ ಹೇಳಿದ್ರೆ ಮಗುವಿಗೆ ಒಂದು ಆಂಟಿಬಯೋಟಿಕ್ ಕೊಟ್ಬಿಡಿ ಡಾಕ್ಟ್ರೆ ಅಂತ ತುಂಬಾ ಪೇರೆಂಟ್ಸ್ ಹೇಳ್ತಾರೆ. ಸೊ ಮಗುವಿಗೆ ಪದೇ ಪದೇ ಆಂಟಿಬಯೋಟಿಕ್ಸ್ ಕೊಡೋದ್ರಿಂದಾಗಿ ಏನಾದರೂ ಸೈಡ್ ಎಫೆಕ್ಟ್ಸ್ ಇರುತ್ತೆ ಡಾಕ್ಟರ್, ಅಥವಾ ಆ ಒಂದು ಹೆಲ್ತ್ ಪ್ರಾಬ್ಲಮ್ಗೆ ಆಂಟಿಬಯೋಟಿಕ್ಸ್ ಬೇಕೇ ಬೇಕು ಅಂತ ಹೇಳ್ತೀರಾ, ಹೇಗೆ? ಸೊ ಆಂಟಿಬಯೋಟಿಕ್ಸ್ ಬೇಕಾಗಿರೋದು ಓನ್ಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗೆ. ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಬಿಟ್ಬಿಟ್ಟು ಬೇರೆ ಎಲ್ಲ ಇನ್ಫೆಕ್ಷನ್ಸ್ಗೂ ಆಂಟಿಬಯೋಟಿಕ್ಸ್ ಕೊಡಬಾರ್ದು ಆ್ಯಕ್ಚುಲಿ. ಇವಾಗ ನಾವು ಎನ್ವಿರಾನ್ಮೆಂಟಲ್ಲಿ ನೋಡಿದಾಗ ಆಲ್ಮೋಸ್ಟ್ ಮೋರ್ ದನ್ 90% ಇನ್ಫೆಕ್ಷನ್ಸ್ ಎಲ್ಲ ವೈರಲೇ ಆಗಿರುತ್ತೆ. ಎಲ್ಲ ಜ್ವರ, ಕೆಮ್ಮು, ನೆಗಡಿ ಎಲ್ಲ ವೈರಲ್ ಇನ್ಫೆಕ್ಷನ್ಸ್ ಇರುತ್ತೆ. ಸೊ ನಾವೇನು ಮಾಡ್ತೀವಿ ಅಂದರೆ ಫಸ್ಟ್ 2-3 days ನಾವು ಆಂಟಿಬಯೋಟಿಕ್ ಯಾವುದೇ ಮಗುಗೆ ಕೊಡೋದಿಲ್ಲ ಆ್ಯಕ್ಚುಲಿ. ಆ್ಯಂಡ್ ಅವಾಯ್ಡಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಓನ್ಲಿ ಪ್ರೂವನ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ಇವು ಥ್ರೋಟ್ ಸಾಬ್ ಮಾಡಿರ್ತಾರೆ ಅಥವಾ ಬ್ಲಡ್ ಕಲ್ಚರ್ ಮಾಡಿರ್ತಾರೆ ಅಥವಾ ಬ್ಲಡ್ಡಲ್ಲಿ ಸ್ವಲ್ಪ ಬ್ಯಾಕ್ಟೀರಿಯಲ್ ಸ್ಕ್ರೀನಿಂಗ್ ಟೆಸ್ಟ್ ಮಾಡ್ತಾರೆ, ಅದರೊಳಗೆ ಏನಾದರೂ ಅವೆಲ್ಲ ಜಾಸ್ತಿ ಇದ್ದರೆ ಮಾತ್ರ ಆಂಟಿಬಯೋಟಿಕ್ ಕೊಡೋದು ಇಂಪಾರ್ಟೆಂಟ್ ಬರುತ್ತೆ. ಬಟ್
ಹಂಗೆ ವಿತೌಟ್ ಟೆಸ್ಟಿಂಗ್ ಆಲ್ ದೀಸ್ ಥಿಂಗ್ಸ್ ಇವಾಗ ನೀವು ಬರೀ ಹಂಗೆ ಆಂಟಿಬಯೋಟಿಕ್ ಕೊಟ್ಟಾಗ ಮಗುಗೆ ಭೇದಿ ಆಗೋ ಚಾನ್ಸಸ್ ಇರುತ್ತೆ, ಮಗುಗೆ ಅಲರ್ಜಿಕ್ ರಿಯಾಕ್ಷನ್ಸ್ ಆಗೋ ಚಾನ್ಸಸ್ ಇರುತ್ತೆ. ನಾರ್ಮಲ್ ಆಗಿ ಕೆಲವು ಬ್ಯಾಕ್ಟೀರಿಯಾ ಇರುತ್ತೆ ಇಂಟೆಸ್ಟೈನಲ್ಲಿ, ಈ ಬ್ಯಾಕ್ಟೀರಿಯಾ ಏನಾಗುತ್ತೆ ಅಂತಂದ್ರೆ ಕಂಪ್ಲೀಟ್ ಆಗಿ ಡೆಸ್ಟ್ರಾಯ್ ಆಗೋಗುತ್ತೆ. ಅದು ಡೆಸ್ಟ್ರಾಯ್ ಆಗೋದ್ರಿಂದ ಲಾಂಗ್ ರನ್ ನಲ್ಲಿ ಬೇಬಿಗೆ ಇಮ್ಯುನಿಟಿ ಮೇಲೆ ಕೂಡ ಅಫೆಕ್ಟ್ ಆಗುತ್ತೆ. ಸೊ ಆಲ್ ದೀಸ್ ಥಿಂಗ್ಸ್ ಹ್ಯಾಸ್ ಟು ಬಿ ಟೇಕನ್ ಕೇರ್ ಅಂಡ್ ಅವಾಯ್ಡ್ ಆಂಟಿಬಯೋಟಿಕ್ಸ್ ಆಸ್ ಮಚ್ ಆಸ್ ಪಾಸಿಬಲ್. ಇಲ್ಲಾಂದ್ರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ವಿಲ್ ಬಿ ಡೆವಲಪಿಂಗ್ ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಬ್ಯಾಕ್ಟೀರಿಯಾ ಇನ್ ದ ಎನ್ವಿರಾನ್ಮೆಂಟ್. ಓಕೆ, ಹೋಮ್ ರೆಮಿಡೀಸ್ ಅನ್ನು ಟ್ರೈ ಮಾಡ್ಬೋದಾ? ಹಾಗಿದ್ರೆ ಯಾವಾಗ ಟ್ರೈ ಮಾಡಬೇಕು, ಅಥವಾ ಯಾವಾಗ ಕೆಲವರಿಗೆ ಹಳ್ಳಿ ಕಡೆ ಇವಾಗಲೂ ಟ್ರೈ ಮಾಡ್ತಾರೆ ಅಥವಾ ಉಪಯೋಗಿಸ್ತಾರೆ ಮನೆ ಮದ್ದನ್ನ, ಯಾವಾಗ ಹಾಸ್ಪಿಟಲ್ಗೆ ಹೋಗಲೇಬೇಕಾಗುತ್ತೆ, ಇನ್ನು ತಡ ಮಾಡಬಾರ್ದು ಅನ್ನೋ ಥರ ಸಿಚುವೇಶನ್ಸ್ ಹೇಗೆ ಅಂತ? ಸೊ ಮೈಲ್ಡ್ ಕಾಫ್ ಕೋಲ್ಡ್ಗೆ ಏನೂ ಟ್ರೀಟ್ಮೆಂಟ್ ಬೇಕಾಗೋದಿಲ್ಲ ಆ್ಯಕ್ಚುಲಿ. ಸೊ ಹೋಮ್ ರೆಮಿಡೀಸ್ ಅಂತಂತಂದರೆ ಕೆಲವು ಹೇಳ್ತಾರೆ ಸ್ಟೀಮ್ ಇನ್ಹಲೇಷನ್ನು ಮಾಡ್ಬೋದು, ಫಾರ್ ಎಕ್ಸಾಂಪಲ್ ಸಾಲ್ಟ್ ಗಾರ್ಗ್ಲಿಂಗ್ ಫಾರ್ ಅಡಲ್ಟ್ಸ್ಗೆ. ಬಟ್ ಸ್ಟೀಮ್ ಇನ್ಹಲೇಷನ್ ಆರ್ ಸಾಲ್ಟ್ ಗಾರ್ಗ್ಲಿಂಗ್ ಬೇಬೀಸಲ್ಲಿ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅಂಡ್ ಸ್ಟೀಮ್ ಇನ್ಹಲೇಷನ್ ಇಂದ ಪ್ರಾಬ್ಲಮ್ ಏನಾಗಿದೆ ಅಂತಂದರೆ ಮಕ್ಕಳಲ್ಲಿ ಕೆಲವು ಟೈಮ್ ಹೀಟ್ ಇಂಜುರೀಸ್ ಆರ್ ವೆರಿ ಕಾಮನ್ ವಿತ್ ಸ್ಟೀಮ್ ಇನ್ಹಲೇಷನ್ ಇನ್ ಕಿಡ್ಸ್. ಸೊ ಈ ಥರ ಇರುವಾಗ ನಾವು ಹೋಮ್ ರೆಮಿಡೀಸ್ ಯೂಶಲಿ ಜಾಸ್ತಿ ಅಡ್ವೈಸ್ ಮಾಡೋದಿಲ್ಲ ಆ್ಯಕ್ಚುಲಿ. ಬಟ್ ವಿ ಸೇ ನಿಮಗೆ ಮೈಲ್ಡ್ ಕೋಲ್ಡ್ ಕಾಫಿಗೆ ಟ್ರೀಟ್ಮೆಂಟ್ ಬೇಡ ಅಂದರೆ ಕೊಡಬೇಡಿ, ಇಟ್ಸ್ ಓಕೆ. ಮಗು ನಾವು ಟ್ರೀಟ್ಮೆಂಟ್ ಕೊಡೋದು ವೈರಲ್ ಇನ್ಫೆಕ್ಷನ್ಗೆ ಮಗುಗೆ ಸ್ವಲ್ಪ ಕಂಫರ್ಟ್ ಕೊಡ್ಲಿಕ್ಕೆ ಅಷ್ಟೇ. ಅದು ನಮಗೆ ನಮ್ಮ ತಲೆಯಲ್ಲಿ ಇರಬೇಕು ಮತ್ತು ಪೇರೆಂಟ್ಸ್ ತಲೆಯಲ್ಲೂ ಇರಬೇಕು. ಮಗು ಸ್ವಲ್ಪ ಕೆಮ್ಮಿಟ್ಟು ಕಂಫರ್ಟ್ ಆಗಿದ್ದರೆ ಮಗುಗೆ ಟ್ರೀಟ್ಮೆಂಟ್ ಕೊಡುವಂಥ ನೀಡ್ ಇಲ್ಲ ಆ್ಯಕ್ಚುಲಿ. ಓಕೆ, ಸೊ ಜಸ್ಟ್ ಅವಾಯ್ಡ್ ಟ್ರೀಟ್ಮೆಂಟ್ ಆಸ್ ಮಚ್ ಆಸ್ ಪಾಸಿಬಲ್. ಫಾರ್ ಎಕ್ಸಾಂಪಲ್ ಸಮ್ಟೈಮ್ಸ್ ಫೀವರ್ಗೆ ಬೇಕಾದರೆ ನಾವು ಟೆಪಿಡ್ ಸ್ಪಾಂಜಿಂಗ್ ಅಂತ ಮಾಡ್ಬೋದು. ಟೆಪಿಡ್ ಸ್ಪಾಂಜಿಂಗ್ ಅಂತಂದರೆ ವಾರ್ಮ್ ವಾಟರ್ಲಿ ಬಟ್ಟೆ ಹರಿದ್ಬಿಟ್ಟು ಹಣೆ ಮೇಲೆ ಇಡೋದು, ಹೊಟ್ಟೆ ಮೇಲೆ ಇಡೋದು ಅಥವಾ ಥೈಸ್ ಮೇಲೆ ಇಡೋದು, ಈ ಥರ ಮಾಡ್ಬೋದು ವಿತೌಟ್ ಇಫ್ ಯು ವಾಂಟ್ ಟು ಅವಾಯ್ಡ್ ದ ಮೆಡಿಕೇಶನ್. ಬಟ್ ಇನ್ನೊಂದೇನಂತಂದರೆ ಮೋಸ್ಟ್ ಆಫ್ ದ ಪೇರೆಂಟ್ಸ್ ಒಂದು ಡೌಟ್ ಇರುತ್ತೆ, ಟೆಪಿಡ್ ಸ್ಪಾಂಜಿಂಗ್ ಮಾಡಬೇಕಂತ ಕೋಲ್ಡ್ ವಾಟರಲ್ಲಿ ಮಾಡ್ಬೇಕು ಫೀವರ್ಗೆ ಅಂತ ಹೇಳ್ಬಿಟ್ಟು. ಆ ಥರ ಕೋಲ್ಡ್ ವಾಟರಲ್ಲಿ ಮಾಡಬಾರ್ದು. ಕೋಲ್ಡ್ ವಾಟರಲ್ಲಿ ಮಾಡಿದಾಗ ಫೀವರಲ್ಲಿದ್ದಾಗ ಶಿವರಿಂಗ್ ಜಾಸ್ತಿ ಆಗುತ್ತೆ ಮತ್ತು ಆಮೇಲೆ ಬಾಡಿ ಟೆಂಪರೇಚರ್ ಮತ್ತೆ ರೈಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆಲ್ವೇಸ್ ಯೂಸ್ ವಾರ್ಮ್ ವಾಟರ್ ಟು ಡೂ ಟೆಪಿಡ್ ಸ್ಪಾಂಜಿಂಗ್ ಫಾರ್ ಕಿಡ್ಸ್. ಡಾಕ್ಟರ್, ಈಗ ಕೊನೆಯದಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಒಂದು ಮಗುನ ಸಾಕ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಬರೀ ತಾಯಿಯ ಪಾತ್ರ ಮಾತ್ರ ಅಲ್ಲ, ತಂದೆ ಪಾತ್ರ ಕೂಡ ತುಂಬಾನೇ ಮುಖ್ಯ ಆಗಿರುತ್ತೆ. ಸೊ ಫೈನಲಿ ನಿಮ್ಮ ಅಡ್ವೈಸ್ ಏನು? ಸೊ ತಂದೆ ತಾಯಿ ಇಬ್ರು ಹೇಗೆ ಕೇರ್ ಮಾಡ್ಬೇಕಾಗತ್ತೆ? ಸೊ ಯಾವೆಲ್ಲ ಮಿಸ್ಟೇಕ್ಸ್ ಅನ್ನ ಅವಾಯ್ಡ್ ಮಾಡಬೇಕು? ಫೈನಲ್ ಏನಾದ್ರು ಮಿತ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರು ಹೇಳಿ. ಸೊ ಬೇಸಿಕಲಿ ರೇಸಿಂಗ್ ಎ ಕಿಡ್ ತುಂಬಾನೇ ಕಷ್ಟ ಆ್ಯಕ್ಚುಲಿ. ವಿತ್ ಆಲ್ ಥಿಂಗ್ ಫ್ಯೂ ಪಾಯಿಂಟ್ಸ್ ಆಲ್ರೆಡಿ ಹೇಳಿದ್ದೀನಿ ನಾನು. ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿರೋದ್ರಿಂದ ಸಪೋರ್ಟ್ ತುಂಬ ಕಡಿಮೆ ಇರುತ್ತೆ ತಾಯಿಗೆ. ಸೊ ಇಂಥ ಸಿಚುವೇಶನ್ಸಲ್ಲಿ ತಂದೆನೂ ತುಂಬ ಸಪೋರ್ಟ್ ಮಾಡಬೇಕಾಗುತ್ತೆ. ಡೈಪರ್ ಚೇಂಜ್ ಮಾಡೋದ್ರೊಳಗಾಗಲಿ ಅಥವಾ ಮಲಗಿಸಲಿಕ್ಕಾಗಲಿ ಅಥವಾ ತಾಯಿಗೆ ರೆಸ್ಟ್ ಕೊಡುವಾಗ ಬೇಬಿನ ಕೇರ್ ಮಾಡೋದು, ಈ ಥರ ಎಲ್ಲ ಶೇರ್ ಮಾಡಬೇಕಾಗುತ್ತೆ ಬೇಬಿ ಕೇರ್ ರೆಸ್ಪಾನ್ಸಿಬಿಲಿಟೀಸ್ನ. ಸೆಕೆಂಡ್ ಥಿಂಗ್ ಅಂತಂದರೆ ತಾಯಿನೂ should not be involved into baby care so much that ಅವರು ಸೋಷಲ್ ಐಸೋಲೇಷನ್ನ ಕ್ರಿಯೇಟ್ ಮಾಡ್ಕೊಬಾರ್ದು ಆ್ಯಕ್ಚುಲಿ. ಸೋಷಲ್ ಐಸೋಲೇಷನ್ ಕ್ರಿಯೇಟ್ ಮಾಡಿಕೊಂಡು ಒಬ್ಬರೇ ಇದ್ಬಿಟ್ಟು ಬೇರೆಯವ್ರ ಹತ್ರ ಮಾತಾಡಲಾರ್ದಂಗೆ ಸ್ಟೇಯಿಂಗ್ ಇನ್ ಒನ್ ಪ್ಲೇಸ್ ಅವ್ರಿಗೆ ಲಾಂಗ್ ರನ್ನಲ್ಲಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡುತ್ತೆ. ಸೊ ಅವರು ಆದಷ್ಟು ದೇ ಶುಡ್ ಮೇಕ್ ಶ್ಯೂರ್ ದ್ಯಾಟ್ ಬೇಬಿ ಕೇರ್ನು ಕಾಂಪ್ರಮೈಸ್ ಆಗಲಾರ್ದಂಗೆ, ತಮ್ಮ ಪರ್ಸನಲ್ ಲೈಫನ್ನು ಕಾಂಪ್ರಮೈಸ್ ಆಗಲಾರ್ದಂಗೆ ಒಂದು ಬ್ಯಾಲೆನ್ಸ್ ಸಿಚುವೇಷನಲ್ಲಿ ನಡೆಯುವಂಥದ್ದು ವೆರಿ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಇದನ್ನು ಫಾಲೋ ಮಾಡ್ಕೊತ ಹೋದರೆ ಐ ಥಿಂಕ್ ಇಟ್ ಶುಡಂಟ್ ಬಿ ಬೇಬಿ ಕೇರ್ ಶುಡ್ ನಾಟ್ ಬಿ ಅ ಬಿಗ್ ಪ್ರಾಬ್ಲಮ್ ಫಾರ್ ಮೋಸ್ಟ್ ಆಫ್ ದ ಪೇರೆಂಟ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಕ್ಕಳನ್ನ ಯಾವ ರೀತಿಯಾಗಿ ನೋಡ್ಕೋಬೇಕಾಗತ್ತೆ, ಸೊ ಹಿಂದಿನ ಕಾಲದಲ್ಲಿ ನಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಅಥವಾ ಅಜ್ಜಂದ್ರು ಹೇಳ್ಕೊಟ್ಟಿರುವಂಥ ವಿಚಾರಗಳಲ್ಲಿ ಯಾವುದನ್ನೆಲ್ಲ ನಾವು ಇವಾಗಲೂ ಕೂಡ ಅಡಾಪ್ಟ್ ಮಾಡ್ಕೋಬಹುದು. ಆಸ್ ಅ ಪೀಡಿಯಾಟ್ರಿಷಿಯನ್ ಆಗಿ ಯಾವೆಲ್ಲ ವಿಚಾರಗಳ ಬಗ್ಗೆ ಹೇಳ್ಬೇಕು, ಅವೆಲ್ಲ ವಿಚಾರದ ಬಗ್ಗೆ ನೀವೊಂದು ಸರಳವಾಗಿ ಅದರ ಜೊತೆಗೆ ವಿವರವಾಗಿರುವಂಥ ಇನ್ಫಾರ್ಮೇಷನನ್ನು ನಮ್ಮ ಆಡಿಯನ್ಸಿಗೆ, ಅದರಲ್ಲೂ ಕೂಡ ಯಾರು ನ್ಯೂ ಮದರ್ ಇರ್ತಾರೆ, ಯಾಕಂತ ಹೇಳಿದ್ರೆ ಆ್ಯಕ್ಚುಲಿ ಒಂದು ಮಗು ಆಯಿತು ಅಂದಾಗ ನೆಕ್ಸ್ಟ್ ಇನ್ನೊಂದು ಬೇಬಿ ಆಗಬೇಕಾದ್ರೆ ಒಂದಿಷ್ಟು ಎಕ್ಸ್ಪೀರಿಯನ್ಸ್ ಇರುತ್ತೆ, ಅಷ್ಟೊಂದು ಭಯ ಪಡುವಂಥ ಅವಶ್ಯಕತೆ ಇರೋದಿಲ್ಲ. ಬಟ್ ಫಸ್ಟ್ ಬೇಬಿ ಆಯಿತು ಅಂದಾಗ ಭಯ ಅಂತೂ ಇದ್ದೇ ಇರುತ್ತೆ. ಅದರಲ್ಲೂ ಕೂಡ ಈಗಿನ ಜನ್ರೇಷನಲ್ಲಿ ಆ ಭಯ ಹೆಚ್ಚಾಗಿದೆ. ಸೊ ಪೇರೆಂಟ್ಸಿಗಿರುವಂಥ ಎಲ್ಲ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡಿದ್ದೀರಾ. ಸೊ ಮಕ್ಕಳನ್ನ ಯಾವ ರೀತಿಯಾಗಿ ಕೇರ್ ಮಾಡಬೇಕಾಗತ್ತೆ, ಯಾವುದು ಸತ್ಯ ಯಾವುದು ಸುಳ್ಳು, ಈ ಎರಡು ವಿಚಾರಗಳ ಬಗ್ಗೆ ಕೂಡ ನೀವು ಬೆಳಕನ್ನು ಚೆಲ್ಲಿದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಕ್ಕಳ ಆರೋಗ್ಯವನ್ನು ಯಾವ ರೀತಿಯಾಗಿ ನೋಡ್ಕೋಬೇಕಾಗತ್ತೆ, ಈ ಎಲ್ಲ ವಿಚಾರದ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.